ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಇನ್ನೂ ಕೊನೆಯಾಗದ ಯಮಸ್ವರೂಪಿ ಗಣಿಲಾರಿ ದುರಂತಗಳು. ಗಣಿಲಾರಿ ಡಿಕ್ಕಿ ಹೊಡೆದು ಹೊತ್ತಿ ಉರಿದ 2 ಲಾರಿಗಳು. ಹೆದ್ದಾರಿ ಪಕ್ಕದ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಗ್ರಾಮ ಬಿಟ್ಟು ಪರಾರಿಯಾದ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದಲ್ಲಿ ನೆನಪಿನ ವನ ನಿರ್ಮಾಣಕ್ಕೆ ಶ್ರೀಕಾರ ಹಾಡಿದ ನಗರಸಭೆ. ಸೋಮವಾರದಿಂದಲೇ ಕಾಮಗಾರಿ ಆರಂಭದ ಭರವಸೆ. ನಗರ ಹಸಿರೀಕರಣದ ಮೊದಲ ಹಂತಕ್ಕೆ ನಗರಸಭೆ ಯತ್ನ. ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಕೊಲೆ ಪ್ರಕರಣ ಪತ್ತೆ ಮಾಡಿದ ದೊಡ್ಡಬಳ್ಳಾಪುರ ಪೊಲೀಸರು. ಹಣ ಕೊಡುವುದಾಗಿ ನಂಬಿಸಿ ಹತ್ಯೆ ಮಾಡಿದ್ದ ಆರೋಪಿಗಳು ಅಂದರ್. ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ತಂಡದ ಮಿಂಚಿನ ಕಾರ್ಯಾಚರಣೆ. ಸಿಪಿಎಂ ಪಕ್ಷದ ರಾಜ್ಯ ಸಮ್ಮೇಳನಕ್ಕೆ ಸಿದ್ಧತೆ. ತುಮಕೂರಿನಲ್ಲಿ ಡಿಸೆಂಬರ್ 29ರಿಂದ ನಡೆಯಲಿರುವ ಸಿಪಿಎಂ ರಾಜ್ಯ ಸಮ್ಮೇಳನ. ಬಾಗೇಪಲ್ಲಿಯಲ್ಲಿ ಸಿಪಿಎಂ ಕಚೇರಿಯಲ್ಲಿ ರಾಜ್ಯ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ. ವಾರ್ತೆಗಳ ವಿವರ. ಕಲ್ಲು ಗಣಿಗಾರಿಕೆ ಎಂಬುದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ರಾಕೃತಿಕವಾಗಿ ನಾಶ ಮಾಡುತ್ತಿದೆ. ಆ ಗಣಿ ಸರಕು ಸಾಗಣೆ ಮಾಡುವ ಟಿಪ್ಪರ್ ಸೇರಿದಂತೆ ಭಾರೀ ವಾಹನಗಳು ರಸ್ತೆಯಲ್ಲಿ ಸಂಚರಿಸುವ ಜನರ ಜೀವ ಬಲಿ ಪಡೆಯುತ್ತಿವೆ. ಆದರೂ ಗಣಿಗಾರಿಕೆಗಾಗಲಿ ಗಣಿ ಸರಕು ಸಾಗಣೆ ವಾಹನಗಳಿಗಾಗಲಿ ಕಡಿವಾಣ ಹಾಕೋರೇ ಇಲ್ಲವಾಗಿದ್ದಾರೆ. ಹಾಗಾಗಿಯೇ ಈ ಯಮರೂಪಿ ಲಾರಿಗಳು ಮತ್ತೆ ಮತ್ತೆ ಜನರನ್ನು ಭೀತಿಗೊಳಿಸುತ್ತಲೇ ಇವೆ. ಹೌದು, ಕಲ್ಲು ಗಣಿಗಾರಿಕೆ ಎಂಬುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ನೆಮ್ಮದಿಯನ್ನು ನಾಶ ಮಾಡಿ ಬಹಳ ವರ್ಷಗಳೇ ಆಗಿವೆ. ಇನ್ನು ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಸಂಚರಿಸೋ ಗಣಿ ಸರಕು ಸಾಗಣೆ ವಾಹನಗಳು ಪ್ರತಿನಿತ್ಯ ಜನರ ಜೀವ ಬಲಿ ಪಡೆಯುತ್ತಲೇ ಇವೆ. ಆದರೂ ಈ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವ ಅಧಿಕಾರಿ ಜನಪ್ರತಿನಿಧಿ ಇಲ್ಲವಾಗಿದ್ದು ಈ ಗಣಿ ವಾಹನಗಳ ಅಟ್ಟಹಾಸ ದಿನೇ ದಿನೇ ಮಿತಿ ಮೀರುತ್ತಲೇ ಇದೆ. ಇಂದು ಅದೇ ಆಗಿದ್ದು, ಗ್ರಾನೈಟ್ ಕಲ್ಲು ತುಂಬಿದ ಲಾರಿ ಗ್ಯಾಸ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಡೀ ರಾತ್ರಿ ಹೆದ್ದಾರಿಯಲ್ಲಿ ಆತಂಕದ ವಾತಾವರಣ ನಿರ್ಮಿಸುವಲ್ಲಿ ಗಣಿ ಲಾರಿ ಯಶಸ್ವಿಯಾಗಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಗ್ರಾನೈಟ್ ದಿಮ್ಮಿಗಳನ್ನು ತುಂಬಿಸಿಕೊಂಡ ಲಾರಿ ಅತಿ ವೇಗವಾಗಿ ಬಂದಿದ್ದು ಹೆದ್ದಾರಿಯಲ್ಲಿ ತಿರುವು ಪಡೆಯುತ್ತಿದ್ದ ಗ್ಯಾಸ್ ಲಾರಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದ ರಭಸಕ್ಕೆ 2 ಲಾರಿಗಳು ಹೊತ್ತಿ ಉರಿದಿದ್ದು ಗ್ಯಾಸ್ ಲಾರಿಗೆ ಬೆಂಕಿ ಹೊತ್ತಿದೆ ಎಂಬ ವಿಚಾರ ತಿಳಿದು ಹೆದ್ದಾರಿ ಪಕ್ಕದ ಗ್ರಾಮದ ಜನರು ಮನೆಗಳನ್ನು ಬಿಟ್ಟು ಹೊಲಗಳತ್ತ ಓಡಿ ಹೋದ ಘಟನೆಯೂ ನಡೆದಿದೆ. ಯಾವುದೇ ಕ್ಷಣದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಡಿಯುವ ಆತಂಕದಿಂದ ಗ್ರಾಮಸ್ಥರು ಪೇರಿ ಕಿತ್ತಿದ್ದಾರೆ.
ಅಪಘಾತದ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಲಾರಿಗಳಿಗೆ ಬೆಂಕಿ ಹೊತ್ತಿಕೊಂಡ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿಯೇ ನಿಂತಿವೆ. ಸಿಎನ್ಜಿ ಗ್ಯಾಸ್ ಸಾಗಿಸುತ್ತಿದ್ದ ಲಾರಿ ಹಾಗೂ ಗ್ರಾನೈಟ್ ಕಲ್ಲು ಸಾಗಾಟ ಮಾಡುತ್ತಿದ್ದ ಲಾರಿ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಈ ಅಪಘಾತದ ರಭಸಕ್ಕೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಹೂನೇಗಲ್ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಅಪಘಾತ ನಡೆದಿದೆ. ಹೂನೇಗಲ್ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 2 ಲಾರಿಗಳ ನಡುವೆ ಭಯಾನಕವಾಗಿ ಡಿಕ್ಕಿ ಸಂಭವಿಸಿದೆ. ಇದರಿಂದ ಗ್ಯಾಸ್ ಲಾರಿಯಲ್ಲಿದ್ದ ಸಿಎನ್ಜಿಯಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡು ಭಯವನ್ನು ಹುಟ್ಟಿಸಿದೆ. ಗ್ರಾಮಸ್ಥರು ತಮ್ಮ ಮನೆಯಿಂದ ಹೊರಬರಲು ಭಯಭೀತರಾಗಿದ್ದಾರೆ. ಲಾರಿಗಳಿಗೆ ಬೆಂಕಿ ಹೊತ್ತಿದ್ದರಿಂದ ಗ್ರಾಮದಲ್ಲಿ ಭೀತಿ ಉಂಟಾಗಿದೆ. ಈ ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಾಂತರ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ನಡು ರಸ್ತೆಯಲ್ಲಿಯೇ ಈ ಘಟನೆ ನಡೆದಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದ್ದು ಪ್ರಯಾಣಿಕರು ಚಾಲಕರು ತೊಂದರೆ ಅನುಭವಿಸಿದ್ದಾರೆ. ಸಂಚಾರ ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ರಾತ್ರಿ 11 ಗಂಟೆಯಲ್ಲಿ ಭಯಂಕರ ಆಕ್ಸಿಡೆಂಟ್ ಆಯ್ತು. ಇಲ್ಲಿ ಫಸ್ಟಿಗೂ ಬೈಡ್ ಅಂತಾನೆ ಗ್ಯಾಸ್ ಎಲ್ಲ ಓಪನ್ ಆಯಿತು. ಆ ಕಲ್ಲಿನ ಗಾಡಿ ಬಂದು ರೈಟ್ ಕಳ್ಕೊಂಡು ಡಿವೈಡ್ರ್ ಹೊಡೆದು ಸೀದಾ ಅಲ್ಲಿ ಮೋರಿ ಒಂದಿತ್ತು, ಮೋರಿ ಮೇಲೆ ಹೊಡೆದು ಜಂಪಾಗಿ ಆ ಕಂಬಕ್ಕೆ ಬಿತ್ತು. ಕಂಬ ವಂಕೆ ಇಲ್ಲ ಅಂದಿದ್ರೆ ಆ ಮನೆಗಳೆಲ್ಲ ಹಾಳಾಗಿ ಹೋಗ್ಬಿಡೋದು. ಅಷ್ಟೊಂದು ರಾತ್ರಿ ಜನ ಎಲ್ಲ ಊರು ಬಿಟ್ಟು ಎತ್ನವ್ರತ್ತು ಓಡೋಗ್ಬಿಟ್ರು, ಪತ್ತೆ ಇಲ್ದಿರೋ ಜನ. ಭಯಂಕರ ಆಕ್ಸಿಡೆಂಟು. ಇಲ್ಲೇನಿದ್ರೂ ಒಂದು 2 ವೀಲರ್ಸ್ ಹೋಗಿ ಬಿಡಬೇಕೆ ಹೊರತು ಇಲ್ಲಿ ಫಸ್ಟ್ ಬಂದ್ ಮಾಡಬೇಕು. ಇಲ್ಲಾಂದರೆ ಜನ ಸಾಯಕ್ಕೆ ಜಾಸ್ತಿ ಮಾರ್ಗ ಐತೆ ಸರ್. ಒಂದಲ್ಲ ಸುಮಾರು ಆಕ್ಸಿಡೆಂಟ್ಗಳಾಗ್ತದೆ. ಯಾರು ಸುಧಾಕರ್ಗೆ MLAಗೂ ಹೇಳಿದ್ರೆ ಅವರು ಕಿವಿಗ್ಲಕ್ಕೆ ಹಾಕ್ಕೊಂಡಿಲ್ಲ. ಇವಾಗ ಪ್ರತಿ ಬಂದವ್ರು ಸುಮ್ಮನೆ ಹೇಳ್ಕೊತಾರೆ ಅಷ್ಟೇ. ನಮ್ಮ ಓಟ್ ತಗೊತಾರೆ, ತಗೊಂಡು ನಮ್ಮನ್ನೆಲ್ಲ ಹಾಳು ಮಾಡ್ತಾವ್ರೆ ಅಷ್ಟೇ ಸರ್. ರಾತ್ರಿ ಜನ ಎಲ್ಲ ಊರು ಬಿಟ್ಟು ಓಡೋಗ್ಬಿಟ್ರು ಸರ್. ಎಲ್ಲ ಭಯಂಕರ ಗ್ಯಾಸ್ ಅಂತೇಳಿ ಹತ್ಕೊಂತು. ಸುಮಾರು 100 ಅಡಿ ಮೇಲೆ ಓಡ್ತದೆ. 100 ಅಡಿ ಮೇಲೆ ಹೈಟ್ ಹೋಗ್ತಾ ಇದ್ರೆ ಜನ ಮಕ್ಕಳು ಮರಿ ಎಲ್ಲ ಊರು ಬಿಟ್ಟು ಓಡೋಗ್ಬಿಟ್ರು ಸರ್. ಆ ಕಡೆ ಬಂದು ಈ ಇದು ಸಿಲಿಂಡ್ರ್ ಗಾಡಿ ದಿಮ್ಮಿಲ್ ಗಾಡಿ ಬಂದು ಗುದ್ದುತ್ತ ಅಂತ ಆ ಕಡೆ ಗುದ್ದುಬಿಟ್ಟು ಹಿಂಗೆ ತಿರುಗದೆ ದಿಮ್ಮಿಲ್ ಗಾಡಿ. ಅಲ್ಲೊಂದು ದಿಂಬು ಬಿದ್ದೋಗದೆ, ಇಲ್ಲೊಂದು ದಿಂಬು ಬಿದ್ದೋಗದೆ. ಅದು ಹತ್ಕೊಂಡು ಊರೇ ಉರಿತಾ ಇದೆ. ಎತ್ನೋರತ್ತು ಓಡೋಗವ್ರಪ್ಪ. ಮನೆಗೆ ಇದ್ದಿದ್ದು ಬಂದು ದಿಂಬ್ಕೊಂಡಂಗೆ ಅದೇ ಬಿಸಿನೂ ಬೆಂಕಿ ಉಸಿರು ಆಡಲ್ಲ ನಂಗೆ. ಆ ಮಕ್ಕಳು ಎಳ್ಕೊಂಡು ಹೋಗ್ಬಿಟ್ರು ಹಾಸಿಗೆ. ಹತ್ತು ಕಡೆ ಊರಿನಿಂದ ಆ ಕಡೆ ಹೋಗಿ ನೀವು ಕುಂತ್ಕೊಂಡಿದ್ರಿ. ಈ ಸಿಲಿಂಡ್ರ್ ಇರ್ತಕ್ಕಂಥದ್ದು ಗ್ಯಾಸ್ ಗಾಡಿ ಅಲ್ಲಿ ಫಿಲ್ ಮಾಡಿಬಿಟ್ಟು ಭಾರತ್ ಇದರಲ್ಲಿ ಬಂದಿದೆ. ಕ್ರಾಸ್ ಮಾಡಬೇಕಾದ್ರೆ ಈ ದಿಮ್ಮೆ ಇರ್ತಕ್ಕಂಥ ಗಾಡಿ ಬಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಒಂದೇ ಒಂದು ಸಿಲಿಂಡ್ರ್ ಖಾಲಿ ಈ ಫುಲ್ ಇರೋದ್ರಿಂದ ಒಂದು ಸಿಲಿಂಡ್ರ್ ಓಪನ್ ಆಗಿದೆ. ಎಲ್ಲ ಸಿಲಿಂಡ್ರು ಖಾಲಿ ಆಗಿತ್ತು. ಎಲ್ಲ ಸಿಲಿಂಡ್ರು ಇದ್ದಿದ್ದರೆ ಇಡೀ ಊರೇ ನಾಶ ಆಗೋ ಅಂಥ ಒಂದು ಪರಿಸ್ಥಿತಿಯಲ್ಲಿತ್ತು. ಅದಕ್ಕೆ ಕಾರಣ ಏನಂದರೆ ಈ ಡಿವೈಡ್ರ್ ಯಾವ ಥರ ಇದೆ ಅಂದರೆ, ಪಾಪ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಸಡನ್ಲಿ ಒಂದು 2-3 ಫೀಟಲ್ಲೇ ಡಿವೈಡ್ರ್ ಕೊಟ್ಟಿದ್ದಾರೆ. ಅದು ಒಂದು 10 ಫೀಟು ಕ್ರಾಸ್ ಕೊಟ್ಟು ಡಿವೈಡ್ರ್ ಕೊಟ್ಟಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಈ ಡಿವೈಡ್ರ್ ಒಂದು ಚೇಂಜ್ ಮಾಡಿ ಅದು ಸ್ವಲ್ಪ ಅಗಲ ಮಾಡಿ ಕೊಟ್ಟರೆ ಎಲ್ಲ ಗಾಡಿಯವರು ನಿಲ್ಲಿಸ್ಕೊತಾರೆ, ನಿಧಾನಕ್ಕೆ ಬರ್ತಾರೆ. ಆದ ಕಾರಣ ಇದೊಂದು ಡಿವೈಡ್ರ್ ಭಾರಿ ಡೇಂಜರ್ ಆಗಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಸಿರೀಕರಣ ಎಂಬುದು ಇತ್ತೀಚಿನ ದಿನಗಳಲ್ಲಿ ಮಾಯವಾಗುತ್ತಿರುವ ವಿಚಾರ. ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ನಡೆಯುತ್ತಿರುವ ನಿರಂತರ ದಾಳಿಯಿಂದ ಪರಿಸರ ನಾಶವಾಗುತ್ತಿದೆ. ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಮಾಡುವ ಗುತ್ತಿಗೆದಾರ ಮತ್ತೆ ಒಂದೇ ಒಂದು ಗಿಡ ಬೆಳೆಸಿದ ಉದಾಹರಣೆ ಇಲ್ಲ. ಕಡಿಯುವುದನ್ನು ಮಾತ್ರ ಅಭಿವೃದ್ಧಿ ಎಂದು ಭಾವಿಸಿದ ಈ ಸಮಯದಲ್ಲಿ ಬೆಳೆಸಲು ನಗರಸಭೆ ಮುಂದಾಗಿದೆ. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ.
ರಸ್ತೆ ಅಗಲೀಕರಣದ ನೆಪದಲ್ಲಿ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿದ್ದ ಅನೇಕ ಮರಗಳ ಮಾರಣ ಹೋಮ ನಡೆಯಿತು. ಅಷ್ಟೇ ಅಲ್ಲ, ಎಂಜಿ ರಸ್ತೆಯಲ್ಲಿದ್ದ ಮರಗಳು ಮಾಯವಾದವು. ಆದರೆ ಈ ಮರಗಳನ್ನು ಕಡಿದು ವರ್ಷಗಳೇ ಉರುಳಿದರೂ ಇಂದಿಗೂ ರಸ್ತೆಯಾಗಿಲ್ಲ. ಕಡಿದ ಮರಗಳಿಗೆ ಪರ್ಯಾಯವಾಗಿ ಮತ್ತೊಂದು ಗಿಡವನ್ನು ಬೆಳೆಸಿಲ್ಲ. ಇನ್ನು ಮನೆಗಳ ಮುಂದಿರುವ ರಸ್ತೆಗೆ ಹೊಂದಿಕೊಂಡಿರುವ ಮರಗಳ ಮಾರಣ ಹೋಮ ನಿರಂತರವಾಗಿ ನಡೆಯುತ್ತಿದ್ದರೂ ಅತ್ತ ಅರಣ್ಯ ಇಲಾಖೆಯವರಾಗಲಿ ಇತ್ತ ನಗರಸಭೆಯವರಾಗಲಿ ಅದರ ಕಡೆ ಗಮನ ನೀಡದ ಉದಾಹರಣೆಗಳೇ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇದೀಗ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ನೆನಪಿನ ವನ ಮಾಡಲು ಮುಂದಾಗಿದ್ದಾರೆ. ಇರುವ ವೃಕ್ಷ ಸಂಪತ್ತು ನಾಶ ಮಾಡಿ ಸಿಮೆಂಟ್ ಕಾಡು ಬೆಳೆಸುತ್ತಿರುವ ಈ ಕಾಲದಲ್ಲಿ ವನ ಸಂಪತ್ತು ಉಳಿಸುವುದು ಎಂಬುದು ಹಾಸ್ಯಾಸ್ಪದವಾಗಿದೆ. ಪೂರ್ವಕರು ಬೆಳೆಸಿದ ಅರಳಿ ಮರ, ಅಶ್ವತ್ಥ ಕಟ್ಟೆಗಳನ್ನು ಕೆಡವಿ ಅಲ್ಲಿ ರಸ್ತೆ, ಕಟ್ಟಡ ಕಟ್ಟುವ ನಾವು ಮತ್ತೆ ಅಂತಹ ಮರ ಬೆಳೆಸುವ ಆಲೋಚನೆ ಮಾಡಿದ ಉದಾಹರಣೆಯೇ ಇದೆಯೇ? ಆದರೆ ಅಂತಹ ಒಂದು ಕಾರ್ಯಕ್ಕೆ ಪ್ರಸ್ತುತ ನಗರಸಭೆ ಮುಂದಾಗಿರುವುದು ಮಾತ್ರ ಶ್ಲಾಘನೀಯ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇತ್ತೀಚೆಗೆ ನಡೆಯಿತು. ಈ ಸಭೆಯಲ್ಲಿ ಉಪಾಧ್ಯಕ್ಷ ನಾಗರಾಜ್ ಅವರು ಚಿಕ್ಕಬಳ್ಳಾಪುರದಲ್ಲಿ ನೆನಪಿನ ವನ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ಪ್ರಸ್ತಾಪಕ್ಕೆ ಅಧ್ಯಕ್ಷ ಸೇರಿದಂತೆ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದರು. ಐಡಿಎಸ್ಎಂಟಿ ಬಡಾವಣೆಯಲ್ಲಿ ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ನೆನಪಿನ ವನ ಮಾಡಬೇಕೆಂದು ತೀರ್ಮಾನಿಸಲಾಯಿತು. ಈ ಹಿಂದೆ ಇಂತಹ ತೀರ್ಮಾನಗಳು ಬಹಳಷ್ಟು ಆಗಿವೆ. ಆದರೆ ಅವುಗಳಲ್ಲಿ ಅನುಷ್ಠಾನವಾಗಿರುವುದು ಮಾತ್ರ ಕೆಲವಷ್ಟೇ. ಈ ನೆನಪಿನ ವನವು ಅದೇ ಹಾದಿ ಹಿಡಿಯಲಿದೆ ಎಂದು ಎಲ್ಲರೂ ಭಾವಿಸಿದ್ದಾರೆ. ಆದರೆ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮುಂದಾಗಿದ್ದಾರೆ. ಶತಾಯ ಗತಾಯ ನೆನಪಿನ ವನ ಮಾಡಲೇಬೇಕೆಂಬ ತೀರ್ಮಾನದೊಂದಿಗೆ ಇಂದು ಐಡಿಎಸ್ಎಂಟಿ ಬಡಾವಣೆಯ ಉದ್ಯಾನ ಜಾಗಕ್ಕೆ ಇಂದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದು ಸೋಮವಾರದಿಂದಲೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಅಂದರೆ ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ನೆನಪಿನ ವನ ನಿರ್ಮಾಣವಾಗಲಿದೆ ಎಂಬುದು ಸಮಾಧಾನಕರ ವಿಚಾರ. ಈ ನೆನಪಿನ ವನದಲ್ಲಿ ಯಾರದೇ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ ಅಥವಾ ಮತ್ಯಾವುದೇ ಸಂಭ್ರಮಕ್ಕೆ ಇಲ್ಲಿ ಒಂದು ಗಿಡ ನೆಡಬಹುದು. ಹಾಗೆಯೇ ಚಿಕ್ಕಬಳ್ಳಾಪುರಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಗಣ್ಯರಿಂದಲೂ ಈ ವನದಲ್ಲಿ ಗಿಡ ನೆಡೆಸಲಾಗುತ್ತದೆ. ಹಾಗೆ ನೆಟ್ಟ ಗಿಡಗಳನ್ನು ನೀರು ಹಾಕಿ ಪೋಷಣೆ ಮಾಡಿ ಬೆಳೆಸುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಗರಸಭೆ ಸಿಬ್ಬಂದಿ ಮಾಡಲಿದೆ. ಹಾಗೆ ನೆಟ್ಟ ಗಿಡಗಳು ವನವಾಗಿ ಬದಲಾದರೆ ಚಿಕ್ಕಬಳ್ಳಾಪುರದಲ್ಲಿಯೂ ಒಂದು ಬೃಹತ್ ಉದ್ಯಾನ ನಿರ್ಮಾಣವಾಗಿ ಶಾಶ್ವತವಾಗಲಿದೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಒಂದು ಉದ್ಯಾನವನ, ನೆನಪಿನ ಹೊನ ಅಂತೇಳಿ ನಾನು ಏನು ಪ್ರಸ್ತಾಪ ಮಾಡಿದ್ದೆ ಅದನ್ನು ನಮ್ಮ ಈಗಿನ ಅಧ್ಯಕ್ಷರು ಅದೇ ರೀತಿ ಎಲ್ಲ ನಗರಸಭಾ ಸದಸ್ಯರು ಅಂತಿಮವಾಗಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ನೆನಪಿನ ಹೊನ ಮಾಡಬೇಕು ಅಂತೇಳಿ ಒಪ್ಕೊಂಡಿರ್ತಾರೆ. ಅದೇ ರೀತಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಹಾಗೂ ನಾನು ಇಲ್ಲಿನ ನಿವಾಸಿಗಳು ಎಲ್ಲ ಈ ದಿನ ವೀಕ್ಷಣೆಗೆ ಅಂತೇಳಿ ಬಂದಿದ್ದೀವಿ. ಸೋಮವಾರದಿಂದ ಕೆಲಸ ಪ್ರಾರಂಭ ಆಗುತ್ತೆ. ಇದು ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಈ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಎಲ್ಲೂ ಕೂಡ ನೆನಪಿನ ಹೊನ ಇಲ್ಲ. ಇದೊಂದು ಇತಿಹಾಸ ಕಾರ್ಯಕ್ರಮ ಅಂತ ಹೇಳಬಲ್ಲೆ. ಇದನ್ನು ಉಳಿಸ್ಬೇಕು ನಾವು. ಅದೇ ರೀತಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಂದರೆ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಈ ರೀತಿ ಹಲವಾರು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮಾಡಿರ್ತಾರೆ. ಆದ್ದರಿಂದ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ನೆನಪಿನ ಹೊನನ ಈ ಪ್ರತಿಯೊಬ್ಬರು ನಗರಸಭೆ ಆಗಲಿ ಪೋಷಣೆ ಮಾಡಬೇಕು. ಅದೇ ರೀತಿ ಈ ನೆನಪಿನ ಹೊನ ಉದ್ಯಾನವನದ ಅಕ್ಕಪಕ್ಕದ ಎಲ್ಲ ನಾಗರಿಕರಿಗೂ ಸಹಕರಿಸಬೇಕಾಗಿದೆ. ಇದೇ ರೀತಿ ನೆನಪಿನ ವನಗಳು ಹುಬ್ಬಳ್ಳಿಯಲ್ಲಿ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಬೆಳೆಸಿದ ವನಗಳಿಂದಲೇ ಆ ನಗರಗಳಿಗೆ ಶುದ್ಧ ಗಾಳಿ ಲಭಿಸುತ್ತಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಇನ್ನೂ ಹೇಳಬೇಕೆಂದರೆ ಬೆಂಗಳೂರಿನಲ್ಲಿ ಲಾಲ್ಬಾಗ್, ಕಬ್ಬನ್ ಪಾರ್ಕ್ನಂತೆ ಈ ನೆನಪಿನ ವನವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ 4-5 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಂದರ ಉದ್ಯಾನ ಕಾಣಬಹುದಾಗಿದೆ.
ಆದರೆ ಅದಕ್ಕೆ ಇಚ್ಛಾಶಕ್ತಿ ಅಗತ್ಯವಿದ್ದು ಪ್ರಸ್ತುತ ಅಧ್ಯಕ್ಷ ಉಪಾಧ್ಯಕ್ಷರು ತೋರುತ್ತಿರುವ ಕಾಳಜಿಯನ್ನು ಭವಿಷ್ಯದಲ್ಲಿ ಬರುವ ಜನಪ್ರತಿನಿಧಿಗಳು ತೋರಿದಲ್ಲಿ ಮಾತ್ರ ಈ ಗುರಿ ಮುಟ್ಟಲು ಸಾಧ್ಯ. ಮುಂದಿನ ವಿಚಾರಗಳು ಏನೇ ಇದ್ದರೂ ಪ್ರಸ್ತುತ ಇದಕ್ಕೆ ಶ್ರೀಕಾರ ಹಾಡಿದ ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯ ಶ್ಲಾಘನೀಯವಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿಯೂ ಸುಂದರ ಉದ್ಯಾನ ನಿರ್ಮಾಣವಾಗಲಿ ಎಂದು ಆಶಿಸೋಣ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ನಗರ ಹೊರವಲಯದ ಇನ್ಫೋಸಿಟಿಯಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಬೆಳಗಿನಿಂದಲೇ ನಿರಂತರವಾಗಿ ಫೋರೆನ್ಸಿಕ್ ತಂಡದೊಂದಿಗೆ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಹತ್ಯೆಗೀಡಾದ ದೇವರಾಜು ಅಸ್ಥಿಪಂಜರ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ಟೋಬರ್ 17ರಂದು ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ನಿವಾಸಿ 65 ವರ್ಷದ ದೇವರಾಜು ಕಾಣೆಯಾಗಿರುವುದಾಗಿ ಕುಟುಂಬಸ್ಥರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರು. ದೂರು ದಾಖಲಿಸಿಕೊಂಡ ಗ್ರಾಮಾಂತರ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಿ ಕೊನೆಗೆ ಆರೋಪಿಗಳಾದ ರಾಜ್ಕುಮಾರ್ ಮತ್ತು ಅನಿಲ್ ಎಂಬುವವರನ್ನ ವಶಕ್ಕೆ ಪಡೆದು ಕೊಲೆಯ ಬಗ್ಗೆ ಮಾಹಿತಿ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ಟೋಬರ್ 17ರಂದು ಹಣ ಕೊಡುವುದಾಗಿ ಹೇಳಿ ರಾಜ್ಕುಮಾರ್ ದೇವರಾಜ್ ಅವರನ್ನ ಕಾರಿನಲ್ಲಿ ಕರೆದೊಯ್ದು ಗೌರಿಬಿದನೂರು ಸಮೀಪ ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಸಾಯಿಸಿದ್ದಾರೆ. ನಂತರ ನಾರಾಯಣ ಇನ್ಫೋಸಿಟಿಯಲ್ಲಿ ಸಿದ್ಧಪಡಿಸಿದ ಗುಂಡಿಯಲ್ಲಿ ಶವ ಹಾಕಿ ಮುಚ್ಚಲಾಗಿತ್ತು. ಇಷ್ಟಾದರೂ ಸಮಾಧಾನವಾಗದ ಕೊಲೆ ಪತಾಕಿ ರಾಜ್ಕುಮಾರ್ ದೇವರಾಜ್ ಶವವನ್ನ ಗುಂಡಿಯಿಂದ ಹೊರತೆಗೆದು ಗ್ಯಾರೇಜ್ನಿಂದ ತಂದಿದ್ದ ಮೆಟಲ್ ಡ್ರಮ್ನಲ್ಲಿ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟು ವಿಕೃತಿ ಮೆರೆದಿದ್ದಾನೆ. ಸುಟ್ಟ ನಂತರ ಬೂದಿ ಮತ್ತು ಅಸ್ಥಿ ಪಂಜರವನ್ನು ತಾಲೂಕಿನ ಮಧುರೆ ಕೆರೆಯಲ್ಲಿ ಬಿಸಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕುರಿತು ಮೃತ ದೇವರಾಜ್ ಸಹೋದರನ ಮಗ ಮೋಹನ್ ಕುಮಾರ್ ಮಾತನಾಡಿ, ಹಣ ಕೊಡುವುದಾಗಿ ಹೇಳಿ ಕರೆಸಿಕೊಂಡ ರಾಜ್ಕುಮಾರ್ ತಮ್ಮ ಚಿಕ್ಕಪ್ಪ ದೇವರಾಜ್ ಅವರನ್ನ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ವ್ಯವಹಾರಿಕವಾಗಿ ಆತ್ಮೀಯರಾಗಿದ್ದ ರಾಜ್ಕುಮಾರ್ ಹಣದ ವ್ಯವಹಾರವನ್ನು ನಿರಂತರವಾಗಿ ಮಾಡುತ್ತಿದ್ದರು. ಹಣ ನೀಡುವುದಾಗಿ ಕರೆದು ಈ ಕೃತ್ಯಕ್ಕೆ ಎಸಗಿದ್ದಾರೆ. ದೂರು ಕೊಟ್ಟ ದಿನದಿಂದಲೇ ದಾರಿ ತಪ್ಪಿಸುವ ಪ್ರಯತ್ನ ಹಲವು ಬಾರಿ ಮಾಡಿದರು. ಆದರೆ ಅವರ ಮೇಲಿದ್ದ ವಿಶ್ವಾಸದಿಂದ ನಮಗೆ ಅವರೇ ಹಂತಕರು ಎಂದು ಅರಿಯಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ. ಇವರು ಇಲ್ಲಿನ ಇದು ಅಂಗಡಿಯಿಂದ ಹೋಗಿದ್ದಾರೆ ದೇವರಾಜ್ ಅವರು. ಇವರು ಏನೋ ಚೀಟಿ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದಾರೆ. ಕರ್ಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ನೈಟ್ ಎಲ್ಲ ಬಂದಿಲ್ಲ. ಇವ್ರು ಕರ್ಸ್ಕೊಂಡಿರೋದು ರಾಜ್ಕುಮಾರ್ ಅನ್ನೋರು. ಕರ್ಸ್ಕೊಂಡ್ಬಿಟ್ಟು ನೈಟ್ ಆದರೂ ಬಂದಿಲ್ಲ. ನಾವು ಫೋನ್ ಮಾಡಿರಿ, ಫೋನ್ ಸ್ವಿಚ್ ಆಫ್ ಬಂತು, ಎಲ್ಲ ರೀತಿಯೂ ಸ್ವಿಚ್ ಆಫ್ ಬಂತು. ಅದಕ್ಕೆ ಕೇಳಿಬಿಟ್ಟು ನಾವು ಅಲ್ಲೋಗಿ ವಿಚಾರಿಸಿದ್ರಿ. ಲಾಸ್ಟ್ ಡ್ರಾಪ್ ಹಾಕಿರೋದು ಇವರೇ ಅಂತ ನಮಗೆ ಗೊತ್ತಾಯಿತು. ಅವರೇ ಹೇಳಿದ್ರು, ನಾವು ಇಲ್ಲಿ ಬಿಟ್ರಿ ಹಿಂಗೆ ತೊಗೊಂಬಂದುಬಿಟ್ರಿ, ಹಿಂಗೆ ಆಮೇಲೆ ತಿರ್ಗಿ ಎಲ್ಲೋ ಗೌರಿಬಿದನೂರ್ಗೆ ಹೋಗಬೇಕು ಅಂತ ಹೇಳಿದ್ರು. ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ತಿರ್ಗಿ ನಾವು 9 ಗಂಟೆಗೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲಿ ಸುರೇಶ್ ಬಾಬು ಅಂತ ಹೇಳಿದ್ದಾರೆ, ಅವ್ರು ನಮ್ಮ ಕೈ ಕಂಪ್ಲೇಂಟ್ ಕೊಡಿಸಿದ್ರು. ಈ ಥರ ಹಿಂಗೆ ಮಿಸ್ ಆಗಿದ್ದಾರೆ. ಆಮೇಲೆ ಪೊಲೀಸವ್ರು ಹೇಳಿದ್ರು, ಇನ್ನೂ ಒಂದು ಎಲ್ಲೋ ಹೋಗಿರ್ಬೋದು, ಇನ್ನೂ ಒಂದು 2-3 ದಿನ ಬಿಟ್ಟು ಕಂಪ್ಲೇಂಟ್ ಕೊಡ್ರಿ, ಇವಾಗ ಯಾಕೆ ಆ ಥರ ಬೀಳ್ತಾ ಇದ್ದೀರಾ ಅಂದರು. ಇಲ್ಲ ಸರ್, ಅವ್ರು ಯಾವತ್ತೂ ಅಷ್ಟೇ ಈ ವ್ಯವಹಾರ ಇಟ್ಕೊಂಡು ಇಷ್ಟು ದಿನ ಹೋಗಲ್ಲ, ಇಷ್ಟೊತ್ತು ಹೋಗೋದು ಇಲ್ಲ, ಏನಾನ ಇವೆಲ್ಲನೂ ಹೋಗಿದ್ರು ಯಾರಾದ್ರೂ ಫೋನ್ ಮಾಡಿಯಾದರೂ ಹೋಗೋರು ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಅದಕ್ಕೆ ಡೌಟ್ ಬಂತು. ಇಲ್ಲ ಸರ್, ಕಂಪ್ಲೇಂಟ್ ತೊಗೊಳ್ಳಿ, ಯಾಕಂದರೆ ಅವ್ರು ಈ ವ್ಯವಹಾರ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ರಿ. ಕಂಪ್ಲೇಂಟ್ ಕೊಟ್ಟಿನ ಅವರೂ ಬಂದಿದ್ದರು, ರಾಜ್ಕುಮಾರ್ ಬಂದಿದ್ದರು. ಅವ್ರ ಹತ್ರನೂ ಇಂಥ ಜಾಗದಾಗ ಬಿಟ್ರಿ, ಹಿಂಗೆ ಬಿಟ್ರಿ ಅಂತ ಹೇಳಿದ್ರು. ಆಮೇಲೆ ನಮಗೂ ಮೈಂಡ್ ಡೈವೈಟ್ ಮಾಡೋಕೆ ಹೋದರು ಅವರು. ಹಿಂಗೆ ಯಾರೋ ಅದೇ ಸೇಟು ಅನ್ನೋರು ಜಾಸ್ತಿ ಇದಿತ್ತು, ಅವರೇ ಮಾಡಿಸಿರ್ಬೋದು ನೋಡಿರಿ, ನನಗೇನೋ ಡೌಟ್ ಐತೆ ಅಂತ ಹೇಳಿದ್ರು. ಅವ್ರು ಮಾಡಿಸಿದ್ರು. ಆಮೇಲೆ ತಿರ್ಗಿ ಅವ್ರ ಮೇಲೂ ಕಂಪ್ಲೇಂಟ್ ಡೌಟ್ ಯಾರ್ಯಾರವ್ರೆ ಅಂತ ಕೇಳಿದ್ರು. ಆಮೇಲೆ ಅವ್ರ ಮೇಲೂ ಡೌಟ್ ಇತ್ತು, ಕೊಟ್ಟಾದಮೇಲೆ ತಿರ್ಗಿ ಒಂದು 4-5 ದಿವಸ ಬಂದಮೇಲೆ ತಿರ್ಗಿ ಎಲ್ಲಿ ಇನ್ನೂ ಸಿಕ್ಕಿಲ್ವಲ್ಲ ಅಂತ ಟೇಷನಾಗಿ ಕೇಳ್ತಾನೆ ಇದ್ರಿ. ಆಮೇಲೆ ಇವ್ರನ್ನೂ ರಾಜ್ಕುಮಾರ್ನು ಎನ್ಕ್ವೈರಿ ಮಾಡಿದ್ರು ಅವರು. ಆಮೇಲೆ ಒಂದು 5 ಡೇಸ್ ಆದಮೇಲೆ ಬಿಟ್ಟರು. ತಿರ್ಗಿ ಆಮೇಲೆ ಅವ್ರಿಗೇನೋ ಎಲ್ಲೋ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿದ್ರು ಅಂತ ಹೇಳ್ಬಿಟ್ಟು ಆವತ್ತು ಒಂದು 15 ದಿವಸ ಪೊಲೀಸರು ಡಿಲೇ ಮಾಡಿದ್ರು. ಅಲ್ಲಿಂದ ಅಲ್ಲಿವರೆಗೂ ಗೊತ್ತಾಗಿದ್ದು. ಆಮೇಲೆ ಇಲ್ಲಿಂದ ಇವಾಗ ನಮಗೆ ಈ ಥರ. ಮೃತ ದೇವರಾಜ್ ಅವರ ಪತ್ನಿ ಕಲಾವತಿ ಮಾತನಾಡಿ, ನಾನು ಬರುವುದಿಲ್ಲ ಎಂದು ಅವರು ಎಷ್ಟು ಬಾರಿ ಹೇಳಿದರೂ ಬರಲು ಇಷ್ಟವಿಲ್ಲ ಎಂದರೂ ಬಿಡದೆ ಪದೇ ಕರೆ ಮಾಡಿ ನೀವು ಬಂದರೆ ಚೀಟಿ ಹಣ ನೀಡುತ್ತೇನೆ ಎಂದು ರಾಜ್ಕುಮಾರ್ ಬಲವಂತವಾಗಿ ದೇವರಾಜ್ನನ್ನ ಕರೆದುಕೊಂಡು ಈ ಕೃತ್ಯ ಎಸಗಿದ್ದಾರೆ. ಅದೇ ಅವ್ರು ಬಂದು ಫೋನ್ ಮಾಡಿದ್ರು, ನಾನು ಬರಲ್ಲ ಅಂತಂದರು. ನೀವು ಬಂದ್ರೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಅಷ್ಟು ಬೀಗ ಇಸ್ಕೊಂಡು ಸ್ಕೂಟ್ರ್ ಎತ್ಕೊಂಡು ಹೋಗಿದ್ದು ಅಷ್ಟೇ. ಬರಲ್ಲ ಅಂತ ಒಂದು ಸತಿ ಫೋನ್ ಎತ್ತಿಲ್ಲ. ಆಮೇಲೆ ಇನ್ನೂ ಒಂದು ಸತಿ ಹೇಳಿದ್ರು, ನೀನು ಬಂದ್ರೇ ದುಡ್ಡು ಕೊಡ್ತೀನಿ ಅಂತ. ಆವಾಗ ಇವ್ರು ಹೋಗಿದ್ದು.
ಕುಟುಂಬಸ್ಥರು ದೇವರಾಜ್ ಇಂದಲ್ಲ ನಾಳೆ ಬರುತ್ತಾನೆ ಎಂಬ ಆಶಾಭಾವನೆಯಿಂದ ಕಾಯುತ್ತಿದ್ದೆವು. ಆದರೆ ಇಂದು ಪೊಲೀಸರ ಬಳಿ ಆರೋಪಿಗಳು ದೇವರಾಜ್ ಅವರನ್ನು ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ತುಮಕೂರಿನಲ್ಲಿ ಡಿಸೆಂಬರ್ 29ರಿಂದ 3 ದಿನ ನಡೆಯಲಿರುವ ಸಿಪಿಎಂ 24ನೇ ರಾಜ್ಯ ಸಮ್ಮೇಳನದ ರ್ಯಾಲಿ ಬಹಿರಂಗ ಸಭೆಯ ಪೋಸ್ಟರ್ಗಳನ್ನು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಹಾಗೂ ಪದಾಧಿಕಾರಿಗಳು ಬಿಡುಗಡೆ ಮಾಡಿದರು. ಸಿಪಿಎಂ ರಾಜ್ಯ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಸ್ಥಳೀಯ ಶಾಖೆಗಳ ಜೊತೆಗೆ ಜಿಲ್ಲಾ ಮಟ್ಟದ ಸಿಪಿಎಂ ಸಮ್ಮೇಳನ ಮಾಡಲಾಗಿದೆ. ಆಯಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಮ್ಮೇಳನಗಳಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ನಡೆಯಲಿದ್ದು, ಈ ಸಮ್ಮೇಳನದಲ್ಲಿ ರಾಜ್ಯ ರಾಜಕೀಯ ಪರಿಸ್ಥಿತಿಯ ಅವಲೋಕನದ ಚರ್ಚೆ ನಡೆಯಲಿದೆ. ಮುಂದಿನ 3 ವರ್ಷ ಸಿಪಿಎಂ ಪಕ್ಷವನ್ನು ಸಂಘಟಿಸಲು ಪರ್ಯಾಯ ಶಕ್ತಿಯಾಗಿ ರೂಪುಗೊಳಿಸಲು ಚರ್ಚಿಸಲಾಗುವುದೆಂದರು. ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೃಷಿ ಕೂಲಿ ಕಾರ್ಮಿಕರ, ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಬಿಜೆಪಿ ಪಾಲಾಗಿದೆ. ಕಾಂಗ್ರೆಸ್, ಬಿಜೆಪಿಯವರು ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಮಾರಾಟ ಮಾಡಿದ್ದಾರೆ. ಇದರಿಂದ ಕೋಟ್ಯಾಂತರ ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ. ಇದರ ವಿರುದ್ಧ ಸಿಪಿಎಂ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೋರಾಟ ಮಾಡಲಿದೆ. ಪಕ್ಷದ ಸಂಘಟನೆಗೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರ ಹೋರಾಟ ರೂಪಿಸಲಾಗುವುದೆಂದು ತಿಳಿಸಿದರು. ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿಗಾಗಿ ಕೃಷ್ಣಾ ನದಿಯ ಪಾಲು ಕೇಳಲು ಜನಾಂದೋಲನ ರೂಪಿಸಲಾಗುವುದು. ಜಿಲ್ಲೆಯಲ್ಲಿ 20 ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬದುಕಿನ ಪ್ರಶ್ನೆಗಳ ಮೇಲೆ, ಬೆಳೆಯುತ್ತಿರಬಹುದು, ಎಲ್ಲದ ಮೇಲೆ ಇಂದು ಸಮ್ಮೇಳನದಲ್ಲಿ 3 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೇವೆ. ಮುಂದಿನ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಚಳವಳಿಯನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ, ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನಗಳನ್ನು ನಾವು ತಗೊಳ್ಳಿಕ್ಕೆ ಈ ಸಮ್ಮೇಳನ ತುಂಬ ಮಹತ್ವದಿಂದ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇತ್ತು. ಆಮೇಲೆ ಸೀತಾರಾಮ ಯೆಚೂರಿ ವೇದಿಕೆ ಮತ್ತು UP ಕುಲಕರ್ಣಿ ಸಭಾಂಗಣ, ಆಮೇಲೆ BMC ಕಲಾದೇವಿ ದ್ವಾರ ಮತ್ತು ಬುದ್ಧದೇವ ಭಟ್ಟಾಚಾರ್ಯ ಅವರ ನಗರ ಅಂತಕ್ಕಂಥ ಒಂದು ಇದರಲ್ಲಿ ಇದು ನಡೀತಾ ಇದೆ. ರ್ಯಾಲಿ, ನವರಾತ್ರಿ ಜನರ ರ್ಯಾಲಿ ಮತ್ತು ಬಹಿರಂಗ ಸಭೆಗಳು ನಡೀತಾ ಇದೆ. ಈ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ಕೇಂದ್ರ ಪೊಲಿಟ್ ಬ್ಯೂರೋ ಸಚಿವರು ಮತ್ತು ಕೇರಳದ ಮಾಜಿ ಶಿಕ್ಷಣ ಸಚಿವರು ಆಗಿದ್ದಂಥ ಬೇಬಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಬೆಳ್ಳೂರು ನಾಗರಾಜ್, ಎಂಎನ್ ರಘುರಾಮರೆಡ್ಡಿ, ಜಿಲ್ಲಾ ಸಮಿತಿ ಸದಸ್ಯ ಅಶ್ವತ್ಥಪ್ಪ, ತಾಲೂಕು ಸಮಿತಿ ಸದಸ್ಯ DT ಮುನಿಸ್ವಾಮಿ, ಓಬಳರಾಜು, ಜಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಹಿಂದೂ ಸಾಧನ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಂಡಿ ಹರಿಯಣ್ಣ ಜಯಂತ್ಯೋತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಗೌರಿಬಿದನೂರು ತಾಲೂಕಿನಲ್ಲಿ ಡಿಸೆಂಬರ್ 29ರಂದು ಹಿಂದೂ ಸಾಧನ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಂಡಿ ಹರಿಯಣ್ಣ ಜಯಂತ್ಯೋತ್ಸವ ಸಾದರ ಹಬ್ಬ ಆಯೋಜಿಸಲಾಗಿದೆ. ಗೌರಿಬಿದನೂರಿನ ವೀರಂಡಹಳ್ಳಿ ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಜಯಂತಿ ಆಯೋಜಿಸಲಾಗಿದ್ದು, ಸಾದರ ಸಮುದಾಯದವರು ಮಾತ್ರವಲ್ಲದೆ ಎಲ್ಲರೂ ಭಾಗವಹಿಸಲು ಕೋರಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ, ಗೌರಿಬಿದನೂರು ತಾಲೂಕು. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಜಿಲ್ಲೆಯಲ್ಲಿ ಮಣ್ಣು ಸತ್ವ ಕಳೆದುಕೊಂಡಿದೆ. ಹೀಗಿರುವಾಗ ಟೊಮ್ಯಾಟೊ ಸೇರಿದಂತೆ ತರಕಾರಿ ಬೆಳೆದರೆ ವೈರಸ್ ಕಾಟದಿಂದ ಬೆಳೆ ಬೆಳೆಯುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ 10 ಲೆಕ್ಕಾಚಾರ ಹಾಕಿಕೊಂಡು ಬಾಳೆ ಬೆಳೆ ಬೆಳೆದಿದ್ದ ರೈತನಿಗೆ ಕೈ ಹಿಡಿದಿಲ್ಲ. ಇದರಿಂದ ತೀವ್ರ ನಷ್ಟಕ್ಕೊಳಗಾಗಿ ಮನನೊಂದ ರೈತ ತಾನೇ ಬೆಳೆದಿದ್ದ ಬಾಳೆ ಬೆಳೆ ನಾಶ ಮಾಡುತ್ತಿದ್ದಾನೆ.
ಹೀಗೆ 3 ಎಕರೆ ಭೂಮಿಯಲ್ಲಿ ಸಮೃದ್ಧವಾಗಿ ಬೆಳೆದಿರುವ ಬಾಳೆ ಬೆಳೆ, ಮತ್ತೊಂದೆಡೆ ಬಾಳೆ ಬೆಳೆ ಕತ್ತರಿಸಿ ಹಾಕುತ್ತಿರುವ ರೈತರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ತಿಮ್ಮಸಂದ್ರ ಗ್ರಾಮದ ಬಳಿ. ಹೌದು, ಕೋಟಿಗಾನಹಳ್ಳಿ ಗ್ರಾಮದ ಗಣೇಶಗೌಡ ಎಂಬುವವರು ತಮ್ಮ 3 ಎಕರೆ ಭೂಮಿಯಲ್ಲಿ ಕಳೆದ 1 ವರ್ಷದ ಹಿಂದೆ 2800 ಏಲಕ್ಕಿ ಬಾಳೆ ಸಸಿ ನಾಟಿ ಮಾಡಿದ್ದರು. 1 ವರ್ಷದಿಂದ ಬಾಳೆ ತೋಟ ಪಾಲನೆ ಪೋಷಣೆ ಮಾಡಿದ್ದರು. ಇದರಿಂದ ಕಳೆದ ಕೆಲ ತಿಂಗಳಿಂದ ಫಸಲು ಬರಲು ಆರಂಭಿಸಿತ್ತು. ಒಳ್ಳೆಯ ಬೆಳೆ ಬೆಳೆದಿದ್ದ, ಒಳ್ಳೆಯ ಬೆಲೆಯೂ ಸಿಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದ್ದ ಗಣೇಶಗೌಡರ ನಿರೀಕ್ಷೆ ಫಲಿಸಿಲ್ಲ. ಕಳೆದ ಶ್ರಾವಣ ಮಾಸದ ಹಬ್ಬಗಳ ಸಾಲಿನಲ್ಲಿ ಬಾಳೆಹಣ್ಣಿಗೆ ಒಂದಷ್ಟು ಬೆಲೆ ಸಿಕ್ಕಿತ್ತು. ಈ ವೇಳೆ ಸುಮಾರು 1.5 ಲಕ್ಷದಷ್ಟು ಆದಾಯ ಬಂದಿದ್ದು ಬಿಟ್ಟರೆ ಮತ್ತೆ ಬಾಳೆಹಣ್ಣಿಗೆ ಬೆಲೆ ಸಿಕ್ಕುತ್ತಿಲ್ಲ. ತೋಟದಲ್ಲಿ ಬಂದು ಬಾಯಿಗೆ ಬಂದಷ್ಟು ಬೆಲೆಗೆ ಕೇಳ್ತಾ ಇದ್ದಾರೆ. ಕೆಜಿ ಬಾಳೆಹಣ್ಣಿಗೆ 10 ರಿಂದ 20 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಅದರಲ್ಲಿ ದಲ್ಲಾಳಿಗಳ ಕಾಟ ಬೇರೆ. ನಮ್ಮ ಬಳಿ 10-20 ರೂಪಾಯಿಗೆ ತೆಗೆದುಕೊಂಡು ಹೋಗಿ 50-60 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಕಷ್ಟಪಟ್ಟು ಬೆಳೆದ ರೈತನಿಗೆ ಯಾವುದೇ ಲಾಭ ಸಿಗ್ತಿಲ್ಲ. ಲಾಭ ಇರಲಿ, ಅಸಲು ಕೂಡ ಸಿಗ್ತಾ ಇಲ್ಲ. ಇದರಿಂದ ಮನನೊಂದ ರೈತ ಸುಮ್ಮನೆ ಕಾಲಹರಣ, ಶ್ರಮ ವ್ಯರ್ಥ. ಈಗಾಗಲೇ ನಷ್ಟ ಅನುಭವಿಸುತ್ತಿದ್ದು ಅದರ ನಿರ್ವಹಣೆಗಾಗಿ ಮತ್ತಷ್ಟು ನಷ್ಟ ಅನುಭವಿಸುವುದೇಕೆ ಎಂದು ತಾನು ಬೆಳೆದಿದ್ದ ಬಾಳೆ ಬೆಳೆಯನ್ನೇ ಕತ್ತರಿಸಿ ಹಾಕುವ ನಿರ್ಧಾರಕ್ಕೆ ಬಂದಿದ್ದಾನೆ. ಮೂರು ಎಕರೆಯಲ್ಲಿ 2800 ಬಾಳೆ ಸಸಿ ನಾಟಿ ಮಾಡಲಾಗಿತ್ತು. ಅದರ ಜೊತೆಗೆ ಕಳೆದೊಂದು ವರ್ಷದಿಂದ ಅದರ ನಿರ್ವಹಣೆ ಎಲ್ಲ ಸೇರಿ ಸುಮಾರು 4.5 ಲಕ್ಷ ರೂಪಾಯಿ ಬಂಡವಾಳ ಹಾಕಲಾಗಿದೆ. ತಾನು ಅಂದುಕೊಂಡಂತೆ ಒಂದಷ್ಟು ಬೆಲೆ ಸಿಕ್ಕಿದರೆ ಕನಿಷ್ಠ 7-8 ಲಕ್ಷ ರೂಪಾಯಿ ಆದಾಯ ಬರುತ್ತಿತ್ತು. 2 ರಿಂದ 3 ಲಕ್ಷ ರೂಪಾಯಿ ಲಾಭ ಸಿಗುತ್ತಿತ್ತು. ಆದರೆ ಸದ್ಯದ ಮಾರುಕಟ್ಟೆಯ ಪರಿಸ್ಥಿತಿ ನೋಡಿದ್ರೆ ಹಾಕಿದ ಬಂಡವಾಳವೂ ಬರುತ್ತಿಲ್ಲ. ಕಳೆದ ಶ್ರಾವಣ ಮಾಸದಲ್ಲಿನ ಹಬ್ಬಗಳ ವೇಳೆ ಒಂದಷ್ಟು ಬೆಲೆ ಸಿಕ್ಕಿತ್ತು, ನಂತರದಲ್ಲಿ ಬೆಲೆ ಸಿಕ್ತಿಲ್ಲ. ಕೆಜಿ ಬಾಳೆಹಣ್ಣಿಗೆ ಕನಿಷ್ಠ 40 ರಿಂದ 50 ರೂಪಾಯಿ ಬೆಲೆ ಸಿಕ್ಕರೆ ಮಾತ್ರ ರೈತನಿಗೆ ಹಾಕಿದ ಬಂಡವಾಳವಾದರೂ ಬರುತ್ತದೆ. ಇಲ್ಲವಾದರೆ ತೀವ್ರ ನಷ್ಟಕ್ಕೆ ಒಳಗಾಗಬೇಕಾಗುತ್ತದೆ. ಇನ್ನು ಬಾಳೆ ಬೆಳೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಗುಣಮಟ್ಟದ ಬೆಳೆ ಬರೋದಿಲ್ಲ. ಹಾಗಾಗಿ ಈಗಾಗಲೇ ಹಾಕಿರುವ ಬಂಡವಾಳವೇ ನಷ್ಟವಾಗಿರುವಾಗ ಇನ್ನು ಮತ್ತೆ ನಿರ್ವಹಣೆಗಾಗಿ ಮತ್ತಷ್ಟು ಬಂಡವಾಳ ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ಬಾಳೆ ಬೆಳೆಯನ್ನು ನಾಶ ಮಾಡಿ ಬೇರೆ ಬೆಳೆಯನ್ನು ಬೆಳೆಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇಷ್ಟಾದರೂ ರೈತರ ಬಗ್ಗೆ ಸರ್ಕಾರ ಯಾವುದೇ ನೆರವಿಗೆ ಬಂದಿಲ್ಲ. ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡೋದು ಅಥವಾ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ನೀಡುವ ಕೆಲಸ ಕೂಡ ಆಗಿಲ್ಲ ಅನ್ನೋದು ರೈತರ ಅಳಲು. ಒಟ್ಟಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯುವ ರೈತರಿಗಿಂತ ದಳ್ಳಾಳಿಗಳಿಗೆ ಸಿಗುವ ಲಾಭ ಹೆಚ್ಚು ಎನ್ನುವಂತಾಗಿದೆ. ಹಾಗಾಗಿ ಸರ್ಕಾರ ರೈತರು ಬೆಳೆಯುವ ಬೆಳೆಗಳಿಗೆ ಬೆಳೆಯಲು ತಗುಲುವ ವೆಚ್ಚದ ಆಧಾರದ ಮೇಲೆ ರೈತನಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗುವಂತೆ ಮಾಡಬೇಕು. ಆಗ ಮಾತ್ರ ರೈತರನ್ನು ಈ ರೀತಿ ನಷ್ಟದ ಸುಳಿಯಿಂದ ಪಾರು ಮಾಡಲು ಸಾಧ್ಯ ಅನ್ನೋದು ರೈತರ ಆಗ್ರಹವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ನಗರಕ್ಕೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಬಾರದು ಎಂಬ ಅಧಿನಿಯಮವಿದ್ದರೂ ಕಂದಾಯ ಇಲಾಖೆ ನಿವೃತ್ತ ನೌಕರನೊಬ್ಬ ವಸತಿ ಬಡಾವಣೆ ನಿರ್ಮಿಸಲು ಸರ್ಕಾರಿ ಖರಾಬು ಜಮೀನು ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ
ರಾಜಘಟ್ಟ ರವಿ ನೇತೃತ್ವದಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಹೊರವಲಯದ ಐತಿಹಾಸಿಕ ಹಿನ್ನೆಲೆಯ ಅರ್ಕಾವತಿ ನದಿಯ ದಂಡೆಯಲ್ಲಿರುವ ಶ್ರೀರಾಮ ದೇವಾಲಯಕ್ಕೆ ಹೊಂದಿಕೊಂಡಂತೆ ಇರುವ ಕೊನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ 154ರಲ್ಲಿ ಬರುವ 30 ಕುಂಟೆ ಸರ್ಕಾರಿ ಬಂಡೆ ಹಾಗೂ ಖರಾಬು ಜಾಗದಲ್ಲಿ ಇದ್ದಂತಹ ಕಲ್ಲು ಬಂಡೆಯನ್ನು ರಾತ್ರಿ ಸಮಯದಲ್ಲಿ ಸರ್ಕಾರದ ಕಾನೂನು ಗಾಳಿಗೆ ತೂರಿ ಸಿಡಿಮದ್ದು ಬಳಸಿ ಸ್ಫೋಟಿಸಿ ನಂತರ ಕಲ್ಲುಗಳನ್ನು ಬೇರೆ ಕಡೆಗೆ ತೆರವು ಮಾಡಿ ಆ ಜಾಗಕ್ಕೆ ಮಣ್ಣು ತುಂಬಿದ್ದಾರೆ. ಆ ಜಾಗದಲ್ಲಿ ಇದ್ದ ಬಹಳಷ್ಟು ದೊಡ್ಡ ಮರಗಳನ್ನು ಕಡಿದು ಹಾಕಿದ್ದು ಪರಿಸರಕ್ಕೂ ಹಾನಿಯುಂಟು ಮಾಡಿದ್ದಾರೆ ಎಂದು ರಾಜಘಟ್ಟ ರವಿ ಆರೋಪಿಸಿದ್ದಾರೆ. ಸರ್, ಇದು ಏನು ಇವತ್ತು ನೀವು ಇಲ್ಲಿ ಸ್ಥಳ ನೋಡ್ತಾ ಇದ್ದೀರಿ, ಇದು 154 ಸರ್ಕಾರಿ ಬಂಡೆ ಅಂತ ಬರುತ್ತೆ. ಇದು ಖರಾಬ್ ಜಮೀನು, 33 ಕುಂಟೆ ಇದೆ. 33 ಕುಂಟೆಯಲ್ಲಿ ನೆನ್ನೆ ತಾನೇ ಇಲ್ಲಿ ದೊಡ್ಡದಾದ ಬಂಡೆ ಇತ್ತು, ರಾತ್ರಿ ಕಾಣೆ ಆಗ್ಬಿಟ್ಟಿದೆ. ದಯವಿಟ್ಟು ತಾಲೂಕು ಆಡಳಿತ ಹುಡ್ಕೊಡ್ಬೇಕು. ರಾತ್ರಿ ಬಂಡೆ ಕಾಣೆ ಆಗಿದೆ. ಸರ್ಕಾರಿ ಜಮೀನು ನೋಡ್ರಿ, ಮರಗಳೆಲ್ಲ ಕತ್ತರಿಸಿದ್ದಾರೆ. ಮತ್ತು ಇದೇನು ರಾಜಕಾಲುವೆಗಳು ಎಲ್ಲೆಲ್ಲಿದ್ದಾವೆ ಯಾರೂ ಮಾರ್ಕ್ ಮಾಡಿಲ್ಲ, ಎಲ್ಲವನ್ನು ಮುಚ್ಚಾಕಿ ಕಬಳಿಸ್ತಾ ಇದ್ದಾರೆ. ಇಲ್ಲಿ ಇಟಾಚಿ ಕೆಲಸ ಮಾಡ್ತಾಯಿದ್ದೆ ಮತ್ತು JCB ಕೆಲಸ ಮಾಡ್ತಾಯಿದ್ದೆ. ಇವಾಗಿನವರೆಗೂ ನೋಡಿರಿ, ಇಲ್ಲೇ ಕಾಣಿಸ್ಬೋದು ಎತ್ತರದ ಹೈವೇ, ಈ ಹೆದ್ದಾರಿ ಅದು ಹೋಗುತ್ತದೆ. ಎಲ್ಲ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ. ನಮ್ಮ ಕಂದಾಯ ಇಲಾಖೆಯವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೆಲ್ಲ ಯಾರನ್ನ ಅಮಾಯಕರು ಸಣ್ಣ ಪುಟ್ಟದವ್ರು ಯಾರೋ 10 ಅಡಿ 5 ಅಡಿ ಏದನ್ನ ಒಂದು ಮನೆಗಿನೇ ಕಟ್ಕೊಂಡಿದ್ರೆ ಅದಕ್ಕೆ ಬಂದು ಮಾತ್ರ ದರ್ಪ ತೋರಿಸುವಂಥವ್ರು ತಾಲೂಕು ಆಡಳಿತ ಆಗಲಿ ಕಂದಾಯ ಇಲಾಖೆಯವರಾಗಲಿ ಇದ್ರ ಕಡೆ ಗಮನ ಹರಿಸಿಲ್ಲ. ಈ ಕೂಡಲೇ ಬಂದು ಈ ಲೇಔಟ್ನ ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಾರೆ ಮತ್ತು ಬಂಡೆನ ಸ್ಫೋಟಿಸಿದ್ದಾರೆ. ಸ್ಫೋಟಿಸೋಂಥ ಅವಕಾಶ ಇಲ್ಲವೇ ಇಲ್ಲ ನಗರ ಪ್ರದೇಶದಲ್ಲಿ. ಅಂಥದ್ದನ್ನು ಮೀರಿ ಸ್ಫೋಟಿಸಿದ್ದಾರೆ. ಆ ಗಾಡಿಗಳಿಲ್ಲೊಂದು ಇಟಾಚಿಗೂ ಅಲ್ಲೇ ಇದೆ. ಆ ಇಟಾಚಿನ ಮತ್ತು ಇವ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸ್ಬೇಕು ಅದನ್ನು ಜರುಗಿಸ್ಬೇಕು. ಸರ್ಕಾರಿ ಭೂಮಿ, ಈ ಭೂಮಿ ಸರ್ಕಾರಕ್ಕೆ ಉಳಿಬೇಕು. ಅದ್ರ ಸುತ್ತ ಬೇಲಿ ಹಾಕಿ ಅದೇನು ಮಾಡ್ತಾರೆ ರಕ್ಷಣೆ ಮಾಡಬೇಕು. ಇಲ್ಲಾಂದರೆ ಹೋರಾಟವನ್ನು ಇನ್ನೂ ಉಗ್ರವಾಗಿ ನಾವು ರೂಪಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಇಲ್ಲಿ ಯಾರೋ ಸ್ಥಳೀಯರು, ಏನಪ್ಪ ಅವ್ರ ಹೆಸರು? ನಾರಾಯಣರಾವ್ ಅಂತ ಹೇಳಿ ಹಿಂದೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಂತೆ. ಹೋಗಲಿ ಅನ್ನೋ ಅಮಾಯಕರೇನಲ್ಲ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ಕೆಲಸದ ಬಗ್ಗೆ ಗೊತ್ತಿದ್ದೂ ಕೂಡ, ಎಲ್ಲ ನೀತಿ ನಿಯಮಗಳು ಗೊತ್ತಿದ್ರೂ ಕೂಡ ಅದನ್ನು ಯಾರು ಏನು ಮಾಡ್ಕೊಂತಾರೆ ಹೋಗುವಂತ. ಯಾಕಂದರೆ ತಾಲೂಕು ಆಡಳಿತದ ಸಹಾಯ ಇಲ್ಲದೆ ಕಂದಾಯ ಅಧಿಕಾರಿಗಳು ಗೊತ್ತಿಲ್ಲದೆ ಇದಾಗೋಕ್ಕೆ ಸಾಧ್ಯನೇ ಇಲ್ಲ. VA ಇರ್ತಾರೆ, ಸೆಕ್ರೆಟ್ರಿ ಇರ್ತಾರೆ, RI ಇರ್ತಾರೆ. ಅವ್ರ ಕೆಲಸಗಳೆಲ್ಲ ಏನು ಇಷ್ಟೆಲ್ಲ ಆಗ್ತಾಯಿದ್ರು, ಕಣ್ಣು ಮುಚ್ಕೊಂಡು ಕೂತಿದೆ. ಈ ಕೂಡಲೇ ಸ್ಥಳಕ್ಕೆ ಬರಬೇಕು. ನಾನು ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ತಹಶೀಲ್ದಾರ್ ಹತ್ರ ಮಾತಾಡಿದ್ದೀನಿ, ಮೈಸೂರಿಗೆ ಫೋನ್ ಮಾಡಿದ್ದೆ. ಅವರು ಕರೆ ಸ್ವೀಕರಿಸಿಲ್ಲ. ನಮ್ಮ ಅಧಿಕಾರಿಗಳು ಪಾಪ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಅವರು ಕರೆ ಸ್ವೀಕರಿಸೋಕ್ಕೂ ಅವ್ರಿಗೆ ಆಗಲ್ಲ. ಆದರೂ ಕೂಡ ಅವ್ರಿಗೂ ಕೂಡ ನಾನು ವಾಟ್ಸಪ್ಪಲ್ಲಿ ಮೆಸೇಜು ಏನು ದೂರನ್ನು ಕೊಟ್ಟಿದ್ದೀನಿ. ಈ ಕೂಡಲೇ ಬಂದು ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲೆಲ್ಲ ಈ ಸ್ಥಳದಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀನಿ. ಆ ಜಾಗವು ರಾಜ್ಯ ಹೆದ್ದಾರಿ ಹಾದು ಹೋಗುವ ದಾರಿಯ ಪಕ್ಕದಲ್ಲಿಯೇ ಇದ್ದರೂ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಆ ಕಡೆ ಕಣ್ಣಾರಿಸಿದರೆ ಎಲ್ಲವೂ ಕಾಣುತ್ತದೆ. ಆದರೆ ಕಂದಾಯ ಅಧಿಕಾರಿಗಳು ಇದರೆಡೆ ನೋಡಿದರೂ ನೋಡದಂತೆ ಜಾಣ ಕುರುಡರಂತೆ ನಡೆದುಕೊಳ್ಳುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ತಾಲೂಕು ಆಡಳಿತ, ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಿ ಜಮೀನು ಕಬಳಿಸಲು ಹೊರಟಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುವ ನೂರಾರು ಮಂದಿ ಆಗಮಿಸುವ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ಜನರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ರೈತರು ಮತ್ತು ರೀಲಾರುಗಳಿಗೆ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು, ಕೇವಲ ಪೊಲೀಸರಿಂದ ಅಪರಾಧಗಳ ತಡೆ ಸಾಧ್ಯವಿಲ್ಲ, ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಅನ್ನು ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದರು. ಕಮ್ಮಿ ಆಗಿದೆ. ನಾವು ರಾತ್ರಿ ನಿದ್ದೆ ಮಾಡಲ್ಲ. ನಾನು ಒಂದೊಂದು ಟೈಮು ಓಡಾಡ್ತಾ ಇರ್ತೀನಿ ಎಲ್ಲ ಕಡೆ, ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲಿ ಇಂಪಾರ್ಟೆಂಟ್ ಜಾಗದಲ್ಲಿ ಅಂತೇಳಿ. ಹಂಗೂ ಸಣ್ಣ ಪುಟ್ಟು ಆಗ್ಬಿಡ್ತಾರೆ, ಬೇರೆ ಕಡೆಯಿಂದ ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಬಿಟ್ಟರೆ ನಮ್ಮಲ್ಲಿ ಅತಿ ಅಹಿತಕರ ಘಟನೆಗಳಾಗಕ್ಕೆ ಬಿಟ್ಟಿಲ್ಲ. ನಾನು 1 ವರ್ಷ 2 ತಿಂಗಳಾಯ್ತು. ಈ ಯಾವ ಪೋಕ್ಸೋ ಕೇಸುಗಳು ಬರ್ತವೆ, ಅರಿವಿಲ್ದಂಗೆ ಮಾಡ್ಬಿಡ್ತವೆ. ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. 18 ವರ್ಷ ಒಳಗೆ ಮದುವೆ ಆಗ್ಬೇಕು ಅನ್ನೋದು ಯೋಚನೆ ಇರಲ್ಲ, ಮೇಲೆ ಮಾಡ್ಬೇಕು ಅಂತ ಯೋಚನೆ ಇರಲ್ಲ. 18 ವರ್ಷದೊಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ದಿವಸ ಐತೆ ಮನೆ ಓಡಾಡ್ಬಿಟ್ಟಿದ್ದಾರೆ. 100 ಅದು ಯಾವುದೋ ಊರು. ಹಿಂಗೆ ಆಗ್ಬಾರ್ದು ಅಂತೇಳಿ ನಾವು ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟರೆ 18 ವರ್ಷದ ಮೇಲ್ಪಟ್ಟು ಮದುವೆ ಮಾಡಿ
21 ವರ್ಷ ಆದ್ಮೇಲೆ ಮದುವೆ ಮಾಡಿ ನೋಡಿ ಹೆಂಗಿರುತ್ತದೆ ಅಂತ ಜೀವನ ಮಟ್ಟ. ಅಷ್ಟರೊಳಗಡೆ ಮದುವೆ ಮಾಡಿಕೊಂಡು ಆ ಮಗುಗೆ ಶಕ್ತಿ ಇರಲ್ಲ. ಆ 18 ವರ್ಷದ ಒಳಗಡೆ ಮದುವೆ ಮಾಡ್ಕೊಂಡು ಒಂದು 14 ವರ್ಷದ ಮಗು ಮೇಲೆ ಮಗು ಹೆರಿಗೆ ಆಗಿದೆ. 14 ವರ್ಷ 9ನೇ ಕ್ಲಾಸ್ ಮಗು ಓದ್ತಾ ಇದೆ. ಹೆಸರು ಹೇಳಲ್ಲ ನಾವು, ಏನಾಗ್ಬೋದು ಹೇಳಿ ಯೋಚನೆ ಮಾಡಿ. ನಂಗೆ ವ್ಯಾಪಾರ ಬೇಕು, ನಾವು ಅಲ್ಲಿ ನೋಡಿ ಮಾತಾಡ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅನ್ನೋದಲ್ಲ. ಆ ಮಗು ಜೀವನ ಅರ್ಥ ಮಾಡ್ಕೊಳ್ಳಿ ನೋಡೋಣ. ಆ ಶಕ್ತಿ ಇದೆಯಾ ಮಗುಗೆ? ಹೋದ್ರೆ ಮಾಜಾರ್ಗೆ ಹೋದ್ರೆ ಕಣ್ಣಂಗೆ ನೀರು ಬರುತ್ತೆ. ನನಗೆ ಆರೋಪಿನ ಜೈಲು ಕಳಿಸಿದ್ದಾಯ್ತು, ಕಾನೂನು ಅಡಿಯಲ್ಲಿ ಮಾಡಿದ್ದೀವಿ, ಅದು ಬೇರೆ ಪ್ರಶ್ನೆ. ಬಟ್ ಆ ಮಗು ಜೀವನ ಹೇಳಿ 14 ವರ್ಷದ ಮಗು ನಾವೇ ಯೋಚನೆ ಮಾಡೋಣ. ದೇವರ ಏನದು ಪಾಪ, ಕರುಳು ಕಿತ್ಕೊಂಡ್ಬರುತ್ತೆ. ಇಂಥವು 4-5 ಆಗಿದ್ದಾವೆ, ಇಂಥವು 4-5 ಆಗಿದೆ. ತಿರ್ಗಿ ಅವ್ರನ್ನ ಓಲೈಕೆ ಮಾಡಕ್ ಹೋಗೋದು, ಅದು ಕಾನೂನು ವಿರುದ್ಧ. ನ್ಯಾಯಾಲಯ ಬಿಡೋದಿಲ್ಲ. ನಾವು ಮಾತುಕತೆ ಮಾಡ್ಕೊಂಬಿಡೋಣ ಅಂದ್ರೂ ಬಿಡೋದಿಲ್ಲ ಈ ಫೋಕ್ಸೋ ಕೇಸಲ್ಲಿ. ಅದಕ್ಕೆ ಹೇಳ್ತಾರೆ ನಾನು ಹೆಚ್ಚಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ಬಡವರು, ಯಾಕೆ ಎಜುಕೇಷನ್ ಇಲ್ದಿರ್ತಕ್ಕಂಥ ಬಡವರು ಯಾರಿರ್ತೀರಿ ಅವ್ರಿಗೆ ನಾವು ಈ ಕಾನೂನಲ್ಲಿ ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವ್ರಿಗೆ ತಂದೆ ತಾಯಿ ಮಗು ಕೇಸ್ ಆಗುತ್ತದೆ. ಅವ್ರಿಗೇನು ಸಪೋರ್ಟ್ ಮಾಡೋಂಥ ವ್ಯಕ್ತಿ ಕೂಡ ಸಪೋರ್ಟ್ ಆಗ್ತದೆ. ನಮ್ಮನ್ನು ಬಿಡೋದಿಲ್ಲ ರೀ, ನಾವು ಸರಿಯಾಗಿ ಕಾನೂನು ತನಿಖೆ ಮಾಡೋದು ನಮ್ಮನ್ನು ಬಿಡಲ್ಲ ನ್ಯಾಯಾಲಯ. ಅದರಿಂದ ಹೇಳ್ತಾ ಇರೋದು, ಚಿಕ್ಕ ವಯಸ್ಸು ಮಕ್ಕಳಿಗೆ ಮದುವೆ ಮಾಡಬೇಡಿ, ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ, ಸಮಾಜದಲ್ಲಿ ಬದುಕುವಂಥ ವ್ಯವಸ್ಥೆ ಆಗಲಿ, ಒಳ್ಳೆ ಎಜುಕೇಷನ್ ಕೊಡಿ. ನಾನು ಏನು ಹೇಳಿದ್ದೀನಿ ಇಂಥ ಪರಿಪಾಲನೆ ಮಾಡಿ. ನಿಮಗೂ ನಾವು ಹೇಳಿದ್ದಕ್ಕೆ ನೀವು ಹೇಳಿದ್ದಕ್ಕೆ ನಾವು ಇಲ್ಲಿ ನಮ್ಮ ತಾಲೂಕು ಶಿಲ್ಘಟ್ಟ ನಗರ ಸುಭದ್ರಾಗಿರೋಣ. ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚುತ್ತಿರುವ ಬಗ್ಗೆ ಹಾಗೂ ಅದರ ಬಗ್ಗೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ವಿವರಿಸಿದರು. ರೈತರು ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿಯೇ ಗೂಡು ಮಾಡುವುದರಿಂದ ಕಾನೂನು ಬೆಂಬಲವಾಗಿರುತ್ತದೆ, ಜೊತೆಗೆ ವಂಚನೆಗೆ ಅವಕಾಶ ಇರುವುದಿಲ್ಲ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ರೇಷ್ಮೆಗೂಡಿನ ಮಾರುಕಟ್ಟೆಯ ಉಪನಿರ್ದೇಶಕ ಮಹದೇವಯ್ಯ, ಸಹಾಯಕ ನಿರ್ದೇಶಕ ತಿಮ್ಮರಾಜು, ತಾಲೂಕು ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನ್ಸರ್ ಖಾನ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ.
ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇನ್ನೂ ಕೊನೆಯಾಗದ ಯಮಸ್ವರೂಪಿ ಗಣಿಲಾರಿ ದುರಂತಗಳು. ಗಣಿಲಾರಿ ಡಿಕ್ಕಿ ಹೊಡೆದು ಹೊತ್ತಿ ಉರಿದ 2 ಲಾರಿಗಳು. ಹೆದ್ದಾರಿ ಪಕ್ಕದ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಗ್ರಾಮ ಬಿಟ್ಟು ಪರಾರಿಯಾದ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದಲ್ಲಿ ನೆನಪಿನ ವನ ನಿರ್ಮಾಣಕ್ಕೆ ಶ್ರೀಕಾರ ಹಾಡಿದ ನಗರಸಭೆ. ಸೋಮವಾರದಿಂದಲೇ ಕಾಮಗಾರಿ ಆರಂಭದ ಭರವಸೆ. ನಗರ ಹಸಿರೀಕರಣದ ಮೊದಲ ಹಂತಕ್ಕೆ ನಗರಸಭೆ ಯತ್ನ. ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಕೊಲೆ ಪ್ರಕರಣ ಪತ್ತೆ ಮಾಡಿದ ದೊಡ್ಡಬಳ್ಳಾಪುರ ಪೊಲೀಸರು. ಹಣ ಕೊಡುವುದಾಗಿ ನಂಬಿಸಿ ಹತ್ಯೆ ಮಾಡಿದ್ದ ಆರೋಪಿಗಳು ಅಂದರ್. ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ತಂಡದ ಮಿಂಚಿನ ಕಾರ್ಯಾಚರಣೆ. ಸಿಪಿಎಂ ಪಕ್ಷದ ರಾಜ್ಯ ಸಮ್ಮೇಳನಕ್ಕೆ ಸಿದ್ಧತೆ. ತುಮಕೂರಿನಲ್ಲಿ ಡಿಸೆಂಬರ್ 29ರಿಂದ ನಡೆಯಲಿರುವ ಸಿಪಿಎಂ ರಾಜ್ಯ ಸಮ್ಮೇಳನ. ಬಾಗೇಪಲ್ಲಿಯಲ್ಲಿ ಸಿಪಿಎಂ ಕಚೇರಿಯಲ್ಲಿ ರಾಜ್ಯ ಸಮ್ಮೇಳನದ ಪೋಸ್ಟರ್ ಬಿಡುಗಡೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.